ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನೀಟ್ 2025ರ ಸೆಕೆಂಡ್ ರೌಂಡ್ನ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಪ್ ಅಪ್ ರೌಂಡ್ನ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಮಾಪ್ ಅಪ್ ರೌಂಡ್ ಅನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಂದ್ರೆ, ನಿಮಗೆ ಗೊತ್ತಿರಲಿ ಮಾಪ್ ಅಪ್ ರೌಂಡ್ಗೆ ಲಾಸ್ಟ್ ಇಯರ್ 500ರ ಮಟ್ಟಿಗೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ನಾನು ಹೇಳ್ತಾ ಇರೋದು ಮಾಪ್ ಅಪ್ ರೌಂಡ್ ಅಂದ್ರೆ ಏನು, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರುವಂತವರಿಗೆ ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಈ ವಿದ್ಯಾರ್ಥಿಗಳು ಏನ್ ಮಾಡಿದ್ರು, ಕೋರ್ಟ್ಗೆ ಮೊರೆ ಹೋದ್ರು, ನಮಗೂ ಕೂಡ ಅಲೋ ಮಾಡಿ ಅಂತ ಹೋದ್ರು. ಅಲೋವನ್ನ ಮಾಡಿದ್ರು ಕೂಡ, ಆದರೆ ಯಾವ ಕಾಲೇಜ್ನಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿತ್ತೋ ಅಂಥವುಗಳಿಗೆ ಮಾತ್ರ ಅಲೋ ಮಾಡಿದ್ರು. ಈ ಎಲ್ಲ ಕಾನ್ಸಿಕ್ವೆನ್ಸಸ್ಗಳು ಮತ್ತೆ ಕಾಂಟ್ರವರ್ಸಿಸ್ಗಳಿಂದ ನಾನು ಆ ಒಂದು ಮಾಪ್ ಅಪ್ ರೌಂಡ್ನ ಒಂದು ಕಟ್ ಆಫ್ ಅನ್ನ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಮಾಪ್ ಅಪ್ ರೌಂಡ್ನ ಕಟ್ ಆಫ್ ಅನ್ನ ಮಾಡಿ ಅಂತ ಕೇಳ್ತಾ ಇದ್ರು. ಆದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಮಾಪ್ ಅಪ್ ರೌಂಡ್ನ ಪೂರ್ತಿ ವಿವರಣೆಯನ್ನೇ ಕೊಡಲಿದ್ದೇನೆ. 2027ಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಂಗ್ ಟರ್ಮ್ ಗಾಗಿ ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವಂತ ಕಾಲೇಜು ಇನ್ಸ್ಪೈರ್ ನೀಟ್ ಅಕಾಡೆಮಿ. ನೀಟ್ 2027ರ ಅಡ್ಮಿಷನ್ ಗಳು ಆರಂಭವಾಗಿದೆ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಈಗಲೇ ಜಾಯ್ನ್ ಆಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿಗೆ. ಈ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮೊದಲಿಗೆ ನಾನು 12 ಲಕ್ಷ 22 ಲಕ್ಷ ಫೀ ಸ್ಟ್ರಕ್ಚರ್ ಇರುವಂತದ್ದು, ಅಂದರೆ ವರ್ಷಕ್ಕೆ 12 ಲಕ್ಷ 22 ಲಕ್ಷ ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿದ್ದೇನೆ. ಈಗ ನೋಡಿ, ಇಲ್ಲಿ ಕ್ಯಾಟಗರಿಯನ್ನ GMP ಅಂತ ಮೆನ್ಷನ್ ಮಾಡಿದ್ದಾರೆ. GMP ಅಂದ್ರೆ ಏನು? 12 ಲಕ್ಷ ಫೀಸ್ ಅಥವಾ 12 ಲಕ್ಷಕ್ಕಿಂತ ಹೆಚ್ಚಿನದಿರುವಂತಹ ಫೀಸ್ ಇರುತ್ತಲ್ಲ, ಅಂತಹ ಎಲ್ಲ ಸೀಟ್ಗಳನ್ನ GMP ಕೋಟಾದಲ್ಲಿ ಅಲಾಟ್ ಮಾಡಲಾಗುತ್ತೆ. GMP ಅಂದ್ರೆ ಏನು? ಜನರಲ್ ಮೆರಿಟ್ ಪ್ರೈವೇಟ್ ಸೀಟ್ಗಳಂತ. ಅಂದರೆ ನಿಮ್ಮ ಕ್ಯಾಟಗರಿ SC ಆದರೂ ಆಗಿರಲಿ, ಕ್ಯಾಟಗರಿ 1 ಆದರೂ ಆಗಿರಲಿ, ಯಾವುದೇ ಒಂದು ಕ್ಯಾಟಗರಿಯವರಾಗಿರಲಿ, ನೀವು ಈ ಸೀಟ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಈ ಸೀಟ್ಗಳನ್ನು ಪಡೆದುಕೊಳ್ಬೇಕಂದ್ರೆ ನಿಮ್ಮನ್ನು ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಜನರಲ್ ಮೆರಿಟ್ ಪ್ರೈವೇಟ್ ಸೀಟ್ಸ್ಗಳನ್ನು ನೀವು ಯಾವಾಗಲೂ ನಿಮ್ಮ ಕ್ಯಾಟಗರಿಗಳಲ್ಲಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಇವುಗಳಿಗೆ ನೀವು ಜನರಲ್ ಅಂತ ಕನ್ಸಿಡರ್ ಮಾಡಿಕೊಂಡು ನಿಮ್ಮನ್ನು ಇಲ್ಲಿ ಅಲಾಟ್ಮೆಂಟ್ ನಡೆಯುತ್ತೆ. ಈಗ ನಾನು SC ಕ್ಯಾಟಗರಿಯವರಾಗಿದ್ದೇನೆ. ನನಗೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂಥ ಕಾಲೇಜ್ ಬೇಕಾಗಿದೆ. ನಾನು ಕೂಡ ಆಯ್ಕೆ ಮಾಡ್ಕೊಳ್ಬೋದಾ? ಹೌದು, ಮಾಡ್ಕೊಳ್ಬೋದು. ಆದರೆ ನಿಮ್ಮ SC ಕ್ಯಾಟಗರಿಯಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ನಿಮ್ಮನ್ನು ಜನರಲ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡಿಕೊಂಡು ಅಲಾಟ್ಮೆಂಟನ್ನು ಮಾಡ್ತಾರೆ. ಈಗ ನೋಡಿ, GMP ಕೋಟಾ ಅಂದರೆ ಏನು? 16 ಲಕ್ಷ 12 ಲಕ್ಷ 22 ಲಕ್ಷ ಫೀ ಸ್ಟ್ರಕ್ಚರ್ ವೆರೈಟಿ ಕಾಲೇಜ್ಗಳಲ್ಲಿದ್ದಾವೆ. ಈಗ 12 ಲಕ್ಷದ ನೋಡ್ಕೊಂಡು ಹೋಗೋಣ. 12 ಲಕ್ಷಕ್ಕೆ 1,31,680ಕ್ಕೆ ಮಾಪ್ ಅಪ್ ರೌಂಡಲ್ಲಿ ಕಟ್ ಆಫ್ ಅಲ್ಲಿ ನಿಂತ್ಕೊಂಡಿತು. ಅಂದರೆ 2024ರಲ್ಲಿ ಏನಾಗಿತ್ತಂದ್ರೆ 1,45,000ವರೆಗೆ ಈ ಒಂದು ಕಟ್ ಆಫ್ ಹೋಗಿತ್ತು. ಬಟ್ 2025ರಲ್ಲಿ 1,30,000ವರೆಗೆ ಕಟ್ ಆಫ್ ನಿಂತ್ಕೊಳ್ತು. ನೀವೇ ಥಿಂಕ್ ಮಾಡಿ, 2 ಲಕ್ಷ SC ಕ್ಯಾಟಗರಿ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ನೀವೇನಾದರೂ ಈ ಒಂದು ಕ್ಯಾಟಗರಿಗಳಲ್ಲಿ ಸೀಟನ್ನು ತೆಗೆದುಕೊಳ್ತೇನೆ, 12 ಲಕ್ಷದ ಫೀಸ್ ಇರುವಂಥ ಸೀಟನ್ನು ತೆಗೆದುಕೊಳ್ತೇನೆ ಅಂದರೆ ಕಟ್ ಆಫ್ 1,31,000ಕ್ಕೆ ನಿಂತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನೀವು ಗಮನಿಸಬಹುದು MBBSಗೆ ಎಷ್ಟೊಂದು ವ್ಯಾಲ್ಯೂ ಉಂಟಾಗಿದೆ ಅಂತ. ಇಷ್ಟೊಂದು ದುಡ್ಡನ್ನು ಕೊಟ್ಟು ಕೂಡ ಕಾಲೇಜ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅದು ಕೂಡ ಕಟ್ ಆಫ್ ಅಲ್ಲಿ ನೋಡಿ ನೀವು ಎಷ್ಟೊಂದು ಹೈ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಈ ಒಂದು ಸೀಟ್ಸ್ಗಳಿಗೂ ಕೂಡ. ಇವನ್ 22 ಲಕ್ಷದ್ದು ಅಂದರೆ 22 ಲಕ್ಷದ್ದು ಬಹಳಷ್ಟು ಕಾಲೇಜ್ಗಳಿದ್ದಾವೆ. ತಮ್ಮದೇ ಆದಂತಹ ಯೂನಿವರ್ಸಿಟಿಗಳನ್ನ ಹೊಂದಿರುವಂತಹ MS ರಾಮಯ್ಯ ಕಾಲೇಜ್ ಆಗಿರ್ಬೋದು, ಮತ್ತೆ ಬಹಳಷ್ಟು ಕಾಲೇಜ್ ಇದಾವೆ. ಎಕ್ಸಾಂಪಲ್ ಆಗಿ ನಿಮಗೆ ಹೇಳಿದ್ರೆ ಡಾಕ್ಟರ್ ಚಂದ್ರಮ್ಮ ಯೂನಿವರ್ಸಿಟಿ ಆಗಿರ್ಬೋದು, PES ಆಗಿರ್ಬೋದು, ಮತ್ತೆ BGS ಆಗಿರ್ಬೋದು, ಆದಿಚುಂಚನಗಿರಿ ಕಾಲೇಜು, ಈ ರೀತಿಯ ಕಾಲೇಜುಗಳು 22 ಲಕ್ಷದ ಫೀ ಸ್ಟ್ರಕ್ಚರ್ನ ಹೊಂದಿದ್ದಾವೆ. ಹಾಗೆ ಕಾಜಾ ಬಂದೇ ನವಾಜ್ ಕಾಲೇಜ್ ಮಾತ್ರ 16 ಲಕ್ಷದ ಫೀ ಸ್ಟ್ರಕ್ಚರನ್ನು ಹೊಂದಿದೆ. ಈ ರೀತಿಯ ಫೀ ಸ್ಟ್ರಕ್ಚರ್ನ ಹೊಂದಿರುವಂಥ ಕಾಲೇಜ್ಗಳಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 22 ಲಕ್ಷದ್ದು ನೀವು ತೆಗೆದುಕೊಳ್ತೀನಿ ಅಂದರೆ 6 ಲಕ್ಷದವರೆಗೆ ಕಟ್ ಆಫ್ ಹೋಗಿದೆ. ಥಿಂಕ್ ಮಾಡಿ, 22 ಲಕ್ಷಕ್ಕೆ 6 ಲಕ್ಷ ಫೀಸ್ ಸ್ಟ್ರಕ್ಚರ್, 6 ಲಕ್ಷ ರ್ಯಾಂಕ್ ಇದ್ರೂ ಕೂಡ ಸಿಗುತ್ತೆ. ಈಗ ಮತ್ತಿಷ್ಟು ಬೆನಿಫಿಟ್ ಇರಬೇಕಂದ್ರೆ ಈ ಒಂದು ಪ್ರೈವೇಟ್ ಸೀಟನ್ನು ತೆಗೆದುಕೊಳ್ತೀನಿ ಅಂದರೆ ಯಾವುದೂ ರಿಸರ್ವೇಷನ್ಗಳು ಅಪ್ಲೈ ಆಗಲ್ಲ ಅಂತ ಹೇಳಿದೆ. ಬಟ್ ಒಂದು ಎಕ್ಸೆಪ್ಷನ್ ಇದೆ. ಯಾವುದಂದ್ರೆ ಅದು ಹೈದರಾಬಾದ್ ಕರ್ನಾಟಕದ ರಿಸರ್ವೇಷನ್. ಹೈದರಾಬಾದ್ ಕರ್ನಾಟಕದ ರಿಸರ್ವೇಷನ್ ಅನ್ನ ನಿಮಗೇನಾದರೂ ಇದ್ರೆ ಅವಾಗ ನೀವು ಈ ಸೀಟ್ಸ್ಗಳನ್ನು ತೆಗೆದುಕೊಳ್ಬೇಕಂದ್ರೆ 12 ಲಕ್ಷದಾಗಿ 16 ಲಕ್ಷದಾಗಿರಲಿ, 22 ಲಕ್ಷದಾಗಿರಲಿ, ಈ ಸೀಟ್ಸ್ ಅನ್ನು ತೆಗೆದುಕೊಳ್ಬೇಕಂದ್ರೆ ಕಟ್ ಆಫ್ ಇಷ್ಟು ಇರ್ತದೆ. ಅಂದ್ರೆ 2 ಲಕ್ಷ 2.5 ಲಕ್ಷ ಇಷ್ಟು ಇರುತ್ತದೆ ಕಟ್ ಆಫ್. ಇನ್ನೊಂದು ಮುಖ್ಯವಾದಂತಹ ವಿಚಾರವನ್ನ ಹೇಳ್ತೇನೆ, ಏನಂದ್ರೆ ಈ ಸೀಟ್ಸ್ಗಳನ್ನು ನೀವು ತೆಗೆದುಕೊಳ್ಬೇಕು. 12 ಲಕ್ಷದ ಫೀಸ್ ಅಂದರೆ ಇದನ್ನು ನೀವು ಎಷ್ಟು ಬಾರಿ ತುಂಬಬೇಕಂದ್ರೆ ನೀವೇ ಥಿಂಕ್ ಮಾಡಿ. 4.5 ವರ್ಷದ್ದು MBBS ಇದೆ. ಈ ಒಂದು ಕೋರ್ಸ್ ಇದೆಯಲ್ಲ 4.5 ವರ್ಷದ್ದು, ಮೊದಲನೇ ವರ್ಷದಲ್ಲಿ ನೀವು 12 ಲಕ್ಷವನ್ನು ತುಂಬ್ತೀರಾ. ಅದರ ಜೊತೆಗೆ ಹಾಸ್ಟೆಲ್ ಮೆಸ್ ಕೊಡಿಸ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 3 ಲಕ್ಷ 4 ಲಕ್ಷದವರೆಗೆ ಫೀಸ್ ಬರುತ್ತೆ. ಅದು ಡಿಪೆಂಡ್ ಆನ್ ಕಾಲೇಜ್ ನಿಮಗೆ ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಎಂಬುದನ್ನು ಸಪರೇಟ್ ಆಗಿ ನಿಮಗೆ ಅದನ್ನು ತೆಗೆದುಕೊಳ್ತಾರೆ. ಇದು ಕೇವಲ ನಿಮಗೆ ಟ್ಯೂಷನ್ ಫೀಸ್ ಆಗಿರುತ್ತೆ 12 ಲಕ್ಷ ಅನ್ನೋದು. ಅದರ ಜೊತೆಗೆ ನಿಮಗೆ 3-4 ಲಕ್ಷ ಅಷ್ಟು ಎಕ್ಸ್ಟ್ರಾ ಫೀಸನ್ನು ಇಟ್ಕೊಳ್ಬೋದು. ಅದರ ಜೊತೆಗೆ
ಈ ರೀತಿಯ ಫೀ ಸ್ಟ್ರಕ್ಚರನ್ನು ನೀವು 4 ವರ್ಷಗಳ ಮಟ್ಟಿಗೆ ಕಟ್ತೀರಾ. ಅದೇ ರೀತಿಯಲ್ಲಿ 4.5 ವರ್ಷ ಇರುತ್ತಲ್ಲ, ಅರ್ಧ ವರ್ಷಕ್ಕೂ ಕೂಡ ನೀವು ಇದರ ಹಾಫ್ ಅಮೌಂಟನ್ನು ತುಂಬಬೇಕು. ಅಂದರೆ 12 ಲಕ್ಷ ಫೀಸ್ ಇದ್ದರೆ 6 ಲಕ್ಷವನ್ನು ತುಂಬಬೇಕಾಗುತ್ತೆ. ಅಂದರೆ 4.5 ವರ್ಷದ್ದು ಪೂರ್ತಿಯಾಗಿ ಫೀಸನ್ನು ತೆಗೆದುಕೊಳ್ತಾರೆ. ಮುಂಚೆ ಏನಾಗ್ತಾ ಇತ್ತು ಅಂದರೆ 5 ವರ್ಷದ್ದು ಕೆಲವೊಂದು ಕಾಲೇಜ್ಗಳು ತೆಗೆದುಕೊಳ್ತಾ ಇದ್ವು. ಬಟ್ NMCR ಹೊಸ ರೂಲ್ಸ್ ಪ್ರಕಾರ 4.5 ವರ್ಷದ್ದು ಮಾತ್ರ ನೀವು ಫೀಸನ್ನು ತೆಗೆದುಕೊಳ್ಬೇಕು ಅಂತ ಒಂದು ಆದೇಶ ಬಂದಿದೆ. ಅದರ ಮಟ್ಟಿಗೆ 4.5 ವರ್ಷದನ್ನು ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಈಗ ಮುಂದುವರೆದು ನಾವು GM ಕ್ಯಾಟಗರಿಯದ ಕನ್ಸಿಡರ್ ಮಾಡೋಣ. GM ಕ್ಯಾಟಗರಿಯಲ್ಲಿ ಕೂಡ ನಿಮಗೆ 1.5 ಲಕ್ಷದನ್ನು ಹೇಳ್ತಾ ಇದ್ದೇನೆ. 1.5 ಲಕ್ಷ ಮತ್ತು 6 ಲಕ್ಷ ಫೀ ಸ್ಟ್ರಕ್ಚರ್ ಇರುವಂಥ ಕಾಲೇಜ್ಗಳನ್ನು ಮಾತ್ರ ಕನ್ಸಿಡರ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಅಂದರೆ ಗೋರ್ಮೆಂಟ್ ಕೋಟಾದಲ್ಲಿ ಭಾಳ ಹೈ ಕಟ್ ಆಫ್ ನಿಂತ್ಕೊಳ್ಳುತ್ತೆ, ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ನಾನು ಸೆಮಿ ಗೋರ್ಮೆಂಟ್ ಅಂದರೆ ಗೋರ್ಮೆಂಟ್ ಪ್ರೈವೇಟ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ಎಷ್ಟು ರ್ಯಾಂಕನ್ನು ನಿಮಗೆ ಇರಬೇಕು, ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿರಬೇಕು. ಈಗ ನೋಡಿ, GM ಕ್ಯಾಟಗರಿಯಲ್ಲಿ 6 ಲಕ್ಷದ ಸೀಟನ್ನು ತೆಗೆದುಕೊಳ್ತೀನಿ ಅಂದರೆ 77,000, ಮ್ಯಾಕ್ಸಿಮಮ್ 78,000ದವರೆಗೆ ಕಟ್ ಆಫ್ ಹೋಗ್ಬೋದು. ಅಂದರೆ ಅಪ್ರಾಕ್ಸಿಮೇಟ್ಲಿ ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಲ್ಲ 80,000ದವರೆಗೆ. ಹಾಗೆ 1.5 ಲಕ್ಷದ್ದು ಕಟ್ ಆಫ್ ಎಷ್ಟು ನಿಂತಿದೆ ಅಂದರೆ 76,897ಕ್ಕೆ ಕಟ್ ಆಫ್ ನಿಂತಿದೆ. ನಿಮ್ದೇನಾದರೂ ಹೈದರಾಬಾದ್ ಕರ್ನಾಟಕ ಬರ್ತಾ ಇದ್ದರೆ 90,000ದವರೆಗೆ ಕಟ್ ಆಫ್ ಹೋಗುತ್ತೆ. 93,000, 95,000ದವರೆಗೆ ಹೋಗ್ಬೋದು GMH ಅಲ್ಲಿ. ಅದೇ ರೀತಿಯಲ್ಲಿ GM ಕನ್ನಡ ಮೀಡಿಯಂ ಇದ್ದರೆ 1 ಲಕ್ಷ ಮೀರಿ ಹೋಗುತ್ತೆ. ಅಂದರೆ ಕನ್ನಡ ಮೀಡಿಯಂಗೆ ಅಷ್ಟೊಂದು ರಿಸರ್ವೇಷನ್ ಇದೆ. ಮತ್ತು ಕನ್ನಡ ಮೀಡಿಯಂ ಜೊತೆ ನಿಮ್ಮದು ಹೈದರಾಬಾದ್ ಕರ್ನಾಟಕ ಒಂದು ಮಿಂಗಲ್ ಆಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಕೂಡ 1,24,000ದವರೆಗೆ ಹೋಗುತ್ತೆ. ಮತ್ತು ರೂರಲ್ ಇದ್ದರೆ ನಿಮ್ಮದು ಅಪ್ರಾಕ್ಸಿಮೇಟ್ಲಿ 90,000ದವರೆಗೆ ಇದ್ದರೂ ಕೂಡ ಸೀಟು ಸಿಗುತ್ತೆ. ಅದೇ ರೀತಿಯಲ್ಲಿ GM RH ಅಲ್ಲಿ ನೀವು 1,10,000ದವರೆಗೆ ಕಟ್ ಆಫ್ ಹೋಗುತ್ತೆ. ನೀವು ಗಮನಿಸಬೇಕಾದಂತಹ ಮುಖ್ಯ ಸಂಗತಿ ಏನೆಂದರೆ, ನಿಮ್ಮದೇನಾದರೂ ಕನ್ನಡ ಮೀಡಿಯಂ ರಿಸರ್ವೇಷನ್ ಬರ್ತಾ ಇತ್ತು ಮತ್ತು ರೂರಲ್ ರಿಸರ್ವೇಷನ್ ಬರ್ತಾ ಇತ್ತು, ಇದರಲ್ಲಿ ಮುಖ್ಯವಾಗಿ ನಿಮ್ಮದು ಕನ್ನಡ ಮೀಡಿಯಂ ರಿಸರ್ವೇಷನ್ ಬರ್ತಾ ಇತ್ತು ಅಂದರೆ ಭಾಳಷ್ಟು ಬೆನಿಫಿಟ್ ಇದೆ. ಅದರ ಜೊತೆಗೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ರೂರಲ್ ಬರುತ್ತೆ. ಈಗ ನಿಮ್ಮದು ಹೈದರಾಬಾದ್ ಕರ್ನಾಟಕ ವಿತ್ ಕನ್ನಡ ಮೀಡಿಯಂ ಬರ್ತಾ ಇದ್ದರೆ ಭಾಳಷ್ಟು ಬೆನಿಫಿಟ್ ಇರುತ್ತೆ. ಅದೇ ರೀತಿಯಲ್ಲಿ ಹೈದರಾಬಾದ್ ಕರ್ನಾಟಕ ವಿತ್ ರೂರಲ್ ಇತ್ತಂದರೆ ಅದಕ್ಕೂ ಕೂಡ ಭಾಳಷ್ಟು ಬೆನಿಫಿಟ್ ಇರುತ್ತೆ. ಈ ರೀತಿಯಲ್ಲಿ ಬೆನಿಫಿಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ GM ಕ್ಯಾಟಗರಿ ಆಯಿತು, 3B ಕ್ಯಾಟಗರಿ, 3A ಕ್ಯಾಟಗರಿ, GM ಕ್ಯಾಟಗರಿ, ಈ 3 ಕ್ಯಾಟಗರಿಗಳಿದಾವಲ್ಲ ಆಲ್ಮೋಸ್ಟ್ ಜನರಲ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡ್ಬೋದು. ಅಂದರೆ 3A 3B ಕ್ಯಾಟಗರಿಗಳನ್ನು ಆಲ್ಮೋಸ್ಟ್ ಜನರಲ್ ಅಂತ ಕನ್ಸಿಡರ್ ಮಾಡ್ಬೋದು. ಈಗ 3B ಕ್ಯಾಟಗರಿಯಲ್ಲಿ 5% ರಿಸರ್ವೇಷನ್ ಇರುತ್ತೆ. ಅದೇ ರೀತಿಯಲ್ಲಿ 3Aಗಲ್ಲಿ ನಿಮಗೆ ಕೇವಲ 4% ರಿಸರ್ವೇಷನ್ ಇರುತ್ತೆ. ಆದ್ದರಿಂದ ಅಷ್ಟೊಂದು ವೇರಿ ಆಗೋದಿಲ್ಲ ಕಟ್ ಆಫಲ್ಲಿ. ನಿಮಗೆ ಕೇವಲ ಎಷ್ಟು GM ಕ್ಯಾಟಗರಿಯಲ್ಲಿ ಕಟ್ ಆಫ್ ನಿಲ್ಲುತ್ತೋ ಅಷ್ಟೇ ಕಟ್ ಆಫ್ ಈ ಒಂದು ಕ್ಯಾಟಗರಿಗಳಲ್ಲಿ ನಿಲ್ಲುತ್ತೆ. ಭಾಳ ಅಂದರೆ ಕೂಡ 1,000, 2,000ದವರೆಗೆ ಕಟ್ ಆಫ್ ಡಿಫ್ರೆನ್ಸ್ ಆಗ್ಬೋದು ಹೊರತು ಭಾಳಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ಇನ್ನು ಈಗ 3A ಮತ್ತು 3Bಯಲ್ಲಿ ಯಾವುದಕ್ಕೆ ಜಾಸ್ತಿ ಬೆನಿಫಿಟ್ ಇದೆ ಅಂತ ಅಂದರೆ, ಇವನ್ ನೋಡ್ಬೋದು ನೀವು ಏನಾಗುತ್ತೆ ಅಂದರೆ, ಈಗ ಪಾಪ್ಯುಲೇಷನ್ ಲೆವೆಲ್ 3Bಯಲ್ಲಿ ಜಾಸ್ತಿ ಇರೋದ್ರಿಂದ, ಅದೇ ರೀತಿಯಲ್ಲಿ 3Aಯಲ್ಲಿ ಸಿಕ್ಕಾಪಟ್ಟಿ ಇರೋದ್ರಿಂದ 3Aಗಿಂತ 3Bಯಲ್ಲಿ ಸ್ವಲ್ಪ ಮಟ್ಟಿಗೆ ರ್ಯಾಂಕ್ ಇದೆಯಲ್ಲ ಕಡಿಮೆ ಹೋಗುತ್ತೆ. ಅಂದರೆ ನೀವು ಥಿಂಕ್ ಮಾಡ್ಬೋದು, ಇಲ್ಲಿ 76,513ಕ್ಕೆ 3B ಕ್ಯಾಟಗರಿಯಲ್ಲಿ ಕಟ್ ಆಫ್ ಹೋದರೆ, ಹಾಗೆ 1.5 ಲಕ್ಷಕ್ಕೆ 79,565 ಹೋದರೆ 3A ಕ್ಯಾಟಗರಿಯಲ್ಲಿ ಕೇವಲ 78,000. ಅಂದರೆ ನಿಮಗೆ ಬೆನಿಫಿಟ್ ಜಾಸ್ತಿ ಇರೋದು 3B ಕ್ಯಾಟಗರಿಯಲ್ಲಿ ಕಂಪೇರ್ ಟು 3A ಕ್ಯಾಟಗರಿಯಲ್ಲಿ ಕಂಪೇರ್ ಮಾಡಿದ್ರೆ. ಓವರಾಲ್ ಆಗಿ ಈಗ ಕನ್ಸಿಡರ್ ಮಾಡ್ಕೊಂಡು ಹೋದರೆ GM ಕ್ಯಾಟಗರಿ ಆದಮೇಲೆ ನೆಕ್ಸ್ಟ್ ಬರುವಂಥ ಕ್ಯಾಟಗರಿಯೇ 3A ಕ್ಯಾಟಗರಿ. ಅಷ್ಟೊಂದು ಬೆನಿಫಿಟ್ಗಳು ಇಲ್ಲ. ಅದಾದ ನಂತರ 3B ಕ್ಯಾಟಗರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬೆನಿಫಿಟ್, ಅಷ್ಟೊಂದು ಜಾಸ್ತಿ ಇಲ್ಲ, 1,500 ರ್ಯಾಂಕ್ ಇಷ್ಟು ಡಿಫ್ರೆನ್ಸ್ ಆಗ್ಬೋದು ಹೊರತು ಭಾಳಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ಈಗ ನಿಮಗೆ 3A ಕ್ಯಾಟಗರಿಯಲ್ಲಿ ನೋಡ್ಕೊಂಡು ಹೋಗೋಣ. 3A ಕ್ಯಾಟಗರಿಯಲ್ಲಿ ಕೂಡ ನಾನು ಹೇಳಿದ್ನಲ್ಲ, ಜನರಲ್ ಕ್ಯಾಟಗರಿಗೆ ಅಪ್ರಾಕ್ಸಿಮೇಟ್ಲಿ ಸಿಮಿಲರ್ ಆಗಿರುತ್ತೆ. ಭಾಳ ಅಂದರೆ 2,000, 1,000ದಷ್ಟು ಡಿಫ್ರೆನ್ಸ್ ಆಗ್ಬೋದು. ಅಷ್ಟು ಡಿಫ್ರೆನ್ಸ್ ಆದಾಗ 78,637ಕ್ಕೆ ಕಟ್ ಆಫ್ ನಿಂತ್ಕೊಂಡಿದೆ. ಅಂದರೆ ನೀವು ರ್ಯಾಂಕನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಇರುತ್ತಲ್ಲ, ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಿಮ್ಮ ಕರ್ನಾಟಕದಲ್ಲಿ ಅಲಾಟ್ಮೆಂಟ್ ನಡೆಯುತ್ತೆ. ಆದ್ದರಿಂದ ನೀವು ಕರೆಕ್ಟಾಗಿ ಆಲ್ ಇಂಡಿಯಾ ರ್ಯಾಂಕಿಂಗನ್ನು ನೋಡಿಕೊಂಡು ಇಷ್ಟು ರ್ಯಾಂಕ್ ಒಳಗಡೆ ಬಂದರೆ ನನಗೆ ಖಂಡಿತವಾಗಿ ಸೀಟ್ ಸಿಗುತ್ತೆ ಅಂತ ನೀವು ಖಾತ್ರಿ ಪಡಿಸ್ಕೊಳ್ಬೋದಾಗಿರುತ್ತೆ. ಈಗ ಮುಂದಿನ ಕ್ಯಾಟಗರಿ 2B ಕ್ಯಾಟಗರಿಯಲ್ಲಿ ನೋಡೋಣ. 2B ಕ್ಯಾಟಗರಿಯಲ್ಲಿ ಏನಾಗುತ್ತಂದರೆ, 2B ಕ್ಯಾಟಗರಿಯಲ್ಲಿ 2BG ಇದ್ದರೆ ನಿಮ್ಮದು 83,000ದವರೆಗೆ 85,000ದವರೆಗೆ ಮ್ಯಾಕ್ಸಿಮಮ್ ಕಟ್ ಆಫ್ ಹೋಗ್ಬೋದು. ಅದಾದ ಮೇಲೆ ನಿಮ್ಮದು ಹೈದರಾಬಾದ್ ಕರ್ನಾಟಕ ಇದ್ದರೆ ಒಂದು 3,000ದಿಂದ ಡಿಫ್ರೆನ್ಸ್ ಆಗ್ಬೋದು. 86,000ದವರೆಗೆ ಕಟ್ ಆಫ್ ಹೋಗಿದೆ. 2B ಕನ್ನಡ ಮೀಡಿಯಂ ಇದ್ದರೆ ನಿಮ್ಮದು ಬೆನಿಫಿಟ್ ಇರುತ್ತೆ. ನಾನು ಖಂಡಿತವಾಗಿ ಹೇಳಿದ್ನಲ್ಲ, ಕನ್ನಡ ಮೀಡಿಯಂ ಇದ್ದರೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಅಂತ. ಅದೇ ರೀತಿಯಲ್ಲಿ 1,12,000ದವರೆಗೆ ಕಟ್ ಆಫ್ ಹೋಗಿದೆ. ಅದೇ ರೀತಿಯಲ್ಲಿ 2BR ಅಲ್ಲಿ ಕೂಡ 1 ಲಕ್ಷದ ನಿಯರ್ ಬಾಯಲ್ಲಿ ಕಟ್ ಆಫ್ ಹೋಗಿದೆ. ಹಾಗೆ 2BR ಅಲ್ಲಿ ಕೂಡ 99,000ದವರೆಗೆ ಕಟ್ ಆಫ್ ಹೋಗಿದೆ. ಈಗ ಮುಂದಿನ ಕ್ಯಾಟಗರಿ 2A ಕ್ಯಾಟಗರಿ. 2A ಕ್ಯಾಟಗರಿಯಲ್ಲಿ ಕೂಡ ನೀವು ಗಮನಿಸಿ 98,000ದವರೆಗೆ ಕಟ್ ಆಫ್ ಹೋಗಿದೆ. ಈ 2A ಕ್ಯಾಟಗರಿಯನ್ನು ಕಂಪೇರ್ ಮಾಡಿಕೊಂಡು 2B ಕ್ಯಾಟಗರಿಯನ್ನು ಕಂಪೇರ್ ಮಾಡಿಕೊಂಡು 3A 3B ಕಂಪೇರ್ ಮಾಡಿದ್ರೆ ಓವರಾಲ್ ಆಗಿ ಜಾಸ್ತಿ ಬೆನಿಫಿಟ್ ಇರೋದು 2A ಕ್ಯಾಟಗರಿಯಲ್ಲಿ. ಈ 4 ಕಂಪೇರ್ ಮಾಡ್ತಾ ಇದ್ದೇನೆ ನಾನು, ಕೇವಲ 3A 3B 2A 2B ಇದರಲ್ಲಿ ಕಂಪೇರ್ ಮಾಡಿದ್ರೆ 2Aಯಲ್ಲಿ ಜಾಸ್ತಿ ಬೆನಿಫಿಟ್ ಇರೋದು. ನಂತರ ನಿಮಗೆ ಬರೋದು 2B ಕ್ಯಾಟಗರಿ, ಅದಾದಮೇಲೆ ನಿಮಗೆ 3B ಕ್ಯಾಟಗರಿ, ಅದಾದಮೇಲೆ ಲಾಸ್ಟಿಗೆ ಬರೋದು
3A ಕ್ಯಾಟಗರಿ, ಅದಾದ ನಂತರ GM ಕ್ಯಾಟಗರಿ. ಈ ರೀತಿಯಲ್ಲಿ ಕಟ್ ಆಫ್ ಅಲ್ಲಿ ಮಾರ್ಕ್ಸ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಓವರಾಲ್ ಆಗಿ ಜನಸಾಂದ್ರತೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ಈ ಒಂದು ಪರ್ಸೆಂಟೇಜ್ ಅನ್ನು ಕೊಟ್ಟಿರ್ತಾರಲ್ಲ, 3A ಕ್ಯಾಟಗರಿಯಲ್ಲಿ ಜಾಸ್ತಿ ಜನಸಾಂದ್ರತೆ ಇದೆ. ಅದರ ಜೊತೆಗೆ ಕಟ್ ಆಫ್ ಕೂಡ ಅಂದರೆ ಒಂದು ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಕೂಡ 4% ಇದೆ. ಈಗ ಮುಂದುವರೆದು ST ಮತ್ತು SC ಕ್ಯಾಟಗರಿಗಳಿಗೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ ಏನಂದರೆ, ನಿಮಗೆ ನಿಮ್ಮ ಕ್ಯಾಟಗರಿಯಲ್ಲಿ ಮಾತ್ರ ಸೀಟನ್ನು ನೋಡ್ಕೊಳ್ಳಿ. ಇದನ್ನು ಬಿಟ್ಟು ನೀವು ಬೇರೆ ಯಾವುದಾದ್ರೂ ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ನೀವು ಡೈರೆಕ್ಟ್ ಯಾವುದಕ್ಕೆ ಹೋಗಬೇಕಂದ್ರೆ 22 ಲಕ್ಷ ಅಥವಾ ಮ್ಯಾನೇಜ್ಮೆಂಟ್ ಕೋಟಾನ ನೋಡಬೇಕು. 12 ಲಕ್ಷದನ್ನು ನೀವು ನೋಡೋದಕ್ಕೆ ಹೋದರೆ ಅದಕ್ಕೆ ಕಟ್ ಆಫ್ ಇರುತ್ತಲ್ಲ, ನಿಮ್ಮ ಕಟ್ ಆಫ್ ನಿಮ್ಮ ಕ್ಯಾಟಗರಿ ಕಟ್ ಆಫ್ಗಿಂತ ಬಹಳಷ್ಟು ಕಮ್ಮಿ ನಿಂತ್ಕೊಳ್ಳುತ್ತೆ. ಅಂದರೆ ಹೈ ಲೆವೆಲ್ ಕಟ್ ಆಫ್ ನಿಂತ್ಕೊಳ್ಳುತ್ತೆ 12 ಲಕ್ಷದ್ದು. ಅಂದರೆ ಟೋಟಲ್ ಆಗಿ ನೀವು ಗಮನಿಸಬಹುದು, ಈ ಒಂದು ಕ್ಯಾಟಗರಿಗಳಲ್ಲಿ 2 ಲಕ್ಷದವರೆಗೆ ಕಟ್ ಆಫ್ ಹೋದರೆ ನಿಮಗೆ 12 ಲಕ್ಷದ ಫೀಸ್ ಇರುತ್ತಲ್ಲ, ಅಂಥ ಸೀಟ್ಗಳಿಗೆ ಎಷ್ಟಿರುತ್ತೆ ಅಂದರೆ ಕೇವಲ 1.5 ಲಕ್ಷದಷ್ಟು ಕಟ್ ಆಫ್ ಹೋಗ್ಬೋದು. ಅಂದರೆ 1,30,30,000 ಕಟ್ ಆಫ್ ಹೋಗ್ಬೋದು. ಆದ್ದರಿಂದ ಇಲ್ಲಿ ನೀವು ಗಮನಿಸಿ, STGಯಲ್ಲಿ 2,25,000 ಕಟ್ ಆಫ್ ಹೋದರೆ, STH ಅಲ್ಲಿ 2,33,000, ST ಕನ್ನಡ ಮೀಡಿಯಮಲ್ಲಿ 2,70,000 ಕಟ್ ಆಫ್ ಹೋಗಿದೆ. ಮತ್ತು ST ರೂರಲಲ್ಲಿ 2,40,000 ಕಟ್ ಆಫ್ ಹೋಗಿದೆ. ಈ ರೀತಿಯಲ್ಲಿ ಕಟ್ ಆಫ್ ಟ್ರೆಂಡನ್ನು ನೀವು ಗಮನಿಸಬಹುದು. ಅದು ಕೂಡ ಮಾಪ್ ಅಪ್ ರೌಂಡಲ್ಲಿ. ನಾನು ST ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, 2,20,000 ರೇಂಜಲ್ಲಿ ನಿಮ್ಮ ಕಟ್ ಆಫ್ ಬರ್ತಾ ಇದ್ದರೆ, ನಿಮ್ಮ ರ್ಯಾಂಕ್ ಬರ್ತಾ ಇದ್ದರೆ ಖಂಡಿತವಾಗಿ ನೀವೊಂದು ಹೋಪ್ ಇಟ್ಕೊಳ್ಬೋದು, ಗ್ಯಾರಂಟಿಯಾಗಿ ಈ ವರ್ಷ ಕೂಡ ಸೀಟ್ ಸಿಗುತ್ತೆ ಅಂತ. ಇವನ್ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ 2,30,000 ಹೋದರೂ ಕೂಡ ನೀವು ಗಾಬರಿ ಪಡುವಂತಿರೋದಿಲ್ಲ. ಮುಂದುವರೆದು SC ಕ್ಯಾಟಗರಿಯಲ್ಲಿ ಹೇಳ್ತಾ ಇದ್ದೇನೆ. SC ಕ್ಯಾಟಗರಿಯಲ್ಲಿ ಕೂಡ 2,30,000 ಕಟ್ ಆಫ್ ನಿಂತುಕೊಂಡಿತ್ತು ಲಾಸ್ಟ್ ಇಯರು. ಮತ್ತು SC ಹೈದರಾಬಾದ್ ಕರ್ನಾಟಕದಲ್ಲಿ 2,35,000. ಬಟ್ ಇಲ್ಲಿ ನೋಡಿ ನೀವು, SC ಕನ್ನಡ ಮೀಡಿಯಮಲ್ಲಿ 2,97,734, ಅಂದರೆ ಆಲ್ಮೋಸ್ಟ್ ಆಗಿ 3 ಲಕ್ಷ ರ್ಯಾಂಕ್ ಬಂದರೂ ಕೂಡ ಸೆಮಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ST ಕನ್ನಡ ಮೀಡಿಯಮ್ ಇದ್ದರೆ, SC ಮತ್ತು ಕನ್ನಡ ಮೀಡಿಯಮ್ ಇದ್ದರೆ. ಮತ್ತು SC ರೂರಲ್ ಇದ್ದರೆ ಕೂಡ 2,39,225 ಕಟ್ ಆಫ್ ನಿಂತುಕೊಂಡಿದೆ. ಇಷ್ಟೊಂದು ಹೈ ಕಟ್ ಆಫ್ ಅಲ್ಲಿ ಇಷ್ಟೊಂದು ಲೋ ಕಟ್ ಆಫ್ ಅಲ್ಲಿ ಈ ಒಂದು ಕ್ಯಾಟಗರಿಗಳಲ್ಲಿ SC ಮತ್ತು ST ಕ್ಯಾಟಗರಿಯಲ್ಲಿ ಹೋಗೋದ್ರಿಂದ ನೀವು ನಿಮ್ಮ ಕ್ಯಾಟಗರಿಯಲ್ಲಿ ಮಾತ್ರ ಸೀಟನ್ನು ತೆಗೆದುಕೊಳ್ಳಬಹುದು ಹೊರತು, ಅದು ಬಿಟ್ಟು ನೀವು ಏನಾದರೂ GMP ಅಂದರೆ ಏನು ಪ್ರೈವೇಟ್ ಸೀಟ್ಸ್ಗಳಲ್ಲಿ 12 ಲಕ್ಷದ ಸೀಟ್ಸ್ಗಳಲ್ಲಿ ಏನಾದರೂ ಟ್ರೈ ಮಾಡ್ತೀನಿ ಅಂದರೆ ಖಂಡಿತವಾಗಿ ಅಲ್ಲಿ ಸಿಗೋದಿಲ್ಲ. ಯಾಕಂದರೆ ಕಟ್ ಆಫ್ ಅಲ್ಲಿ ಕೇವಲ 1,13,000 ಅಥವಾ 1,30,000 ಕಟ್ ಆಫ್ ನಿಂತ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಕ್ಯಾಟಗರಿಯಲ್ಲಿ ಮಾತ್ರ ಗೌರ್ಮೆಂಟ್ ಅಥವಾ ಸೆಮಿ ಗೌರ್ಮೆಂಟನ್ನು ಟ್ರೈ ಮಾಡೋದು ಒಳಿತಾಗಿರುತ್ತೆ. ಇದನ್ನು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ನಿಮಗೆ 22 ಲಕ್ಷ ಅಥವಾ 25 ಲಕ್ಷ ಅಥವಾ ಮ್ಯಾನೇಜ್ಮೆಂಟ್ಸ್ ಕೋಟಾಗಳಿಗೆ ಟ್ರೈ ಮಾಡ್ಬೋದಾಗಿರುತ್ತೆ. ಓವರಾಲ್ ಆಗಿ ನಾನು ಒಂದು ಅಸೆಂಡಿಂಗ್ ಆರ್ಡರಲ್ಲಿ ಹೇಳ್ಕೊಂಡು ಹೋದರೆ ಜಾಸ್ತಿ ಬೆನಿಫಿಷಿಯಲ್ ಇರೋದು SC ಕ್ಯಾಟಗರಿಗೆ, ಅದಾದ ಮೇಲೆ ST ಕ್ಯಾಟಗರಿ, ಅದಾದ ಮೇಲೆ ನಿಮಗೆ ಕಂಪೇರ್ ಮಾಡೋದಕ್ಕೆ ಬರೋದು 2B ಕ್ಯಾಟಗರಿ ಆದಮೇಲೆ 2A ಕ್ಯಾಟಗರಿ, 2A ಕ್ಯಾಟಗರಿ ಆದಮೇಲೆ 2B ಕ್ಯಾಟಗರಿ, ಅದಾದಮೇಲೆ 3B ಕ್ಯಾಟಗರಿ, ಆದಮೇಲೆ 3A, ಅದು ಲಾಸ್ಟಲ್ಲಿ ಬರೋದು GM. ಅಂದರೆ 3Aಗೆ ಮತ್ತು GMಗೆ ಆಲ್ಮೋಸ್ಟ್ ಆಗಿ ಈಕ್ವಲ್ ಇರುತ್ತೆ. ಈ ರೀತಿಯ ಒಂದು ಕಟ್ ಆಫ್ ಟ್ರೆಂಡನ್ನು ನಾವು ಮಾಪ್ ಅಪ್ ರೌಂಡಲ್ಲಿ ಗಮನಿಸ್ಬೋದು. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.